ಈ ಚಾರ್ಟ್ ನ ನೋಡಿ, ಇದು ವರ್ಲ್ಡ್ ಅಲ್ಲಿರೋ ಎಲ್ಲಾ ಸ್ಟಾಕ್ ಮಾರ್ಕೆಟ್ ಡೈಲಿ ಕಂಬೈನ್ಡ್ ಟ್ರೇಡಿಂಗ್ ವಾಲ್ಯೂಮ್. ಇವಾಗ ಇದನ್ನ ನೋಡಿ, ಇದು ಜಸ್ಟ್ ಫೋರೆಕ್ಸ್ ಮಾರ್ಕೆಟ್ ನ ಡೈಲಿ ಟ್ರೇಡಿಂಗ್ ವಾಲ್ಯೂಮ್. ನಮ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ 1 ಇಯರ್ ಅಲ್ಲಿ ಆಗೋ ಟರ್ನ್ ಓವರ್ ಗಿನ್ನ 3 ಟೈಮ್ಸ್ ಅಷ್ಟು ಟರ್ನ್ ಓವರ್ ಫೋರೆಕ್ಸ್ ಮಾರ್ಕೆಟ್ ಅಲ್ಲಿ ಜಸ್ಟ್ 1 ಡೇಲಿ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಫೋರೆಕ್ಸ್ ಮಾರ್ಕೆಟ್ ಏನಕ್ಕೆ ಇಂಪಾರ್ಟೆಂಟ್, ಮತ್ತೆ ಅದು ಬೇರೆ ಮಾರ್ಕೆಟ್ಸ್ ಗೆ ಮತ್ತೆ ಎಕಾನಮಿಗೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿ ಒಂದು ಗ್ಲೋಬಲ್ ಟ್ರಾನ್ಸಾಕ್ಷನ್, ಅದು ಟ್ರೇಡ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ಸ್ ಅಥವಾ ಡೆಟ್, ಇದೆಲ್ಲ ಕರೆನ್ಸಿ ಮಾರ್ಕೆಟ್ ಇಂದಾನೆ ಪಾಸ್ ಆಗುತ್ತೆ. ಒಂದು ಕಂಟ್ರಿ ಕರೆನ್ಸಿ ಸ್ಟ್ರಾಂಗ್ ಆಗ್ತಿದೆ ಅಂದ್ರೆ ಅದ್ರ ಅರ್ಥ ಗ್ಲೋಬಲ್ ಇನ್ವೆಸ್ಟರ್ಸ್ ಎಲ್ಲ ಆ ಕಂಟ್ರಿಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ. ಕರೆನ್ಸಿ ಸ್ಟ್ರಾಂಗ್ ಆಗಿದ್ದು ಇಂಟ್ರೆಸ್ಟ್ ರೇಟ್ಸ್ ಇನ್ಕ್ರೀಸ್ ಆದ್ರೆ ಬಾಂಡ್ ಮಾರ್ಕೆಟ್ಗೆ ಫಾರಿನ್ ಕ್ಯಾಪಿಟಲ್ ಇನ್ಫ್ಲೋ ಆಗುತ್ತೆ. ಅದೇ ಏನಾದ್ರೂ ಕರೆನ್ಸಿ ವೀಕ್ ಆಗ್ತಿದೆ ಅಂದ್ರೆ ಕ್ಯಾಪಿಟಲ್ ಆ ಕಂಟ್ರಿಯಿಂದ ಆಚೆ ಫ್ಲೋ ಆಗ್ತಿದೆ ಅಂತ. ಅದರಿಂದ ಸ್ಟಾಕ್ ಮಾರ್ಕೆಟ್ ಕರೆಕ್ಷನ್ಸ್ ಆಗುತ್ತೆ. ಅಂಡ್ ಮೋಸ್ಟ್ ಆಫ್ ದಿ ಕಮೋಡಿಟೀಸ್ ಗ್ಲೋಬಲಿ US ಡಾಲರ್ಸ್ ಅಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಡಾಲರ್ ಏನಾದ್ರೂ ಸ್ಟ್ರಾಂಗ್ ಆದ್ರೆ ಕಮೋಡಿಟೀಸ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಕರೆನ್ಸೀಸ್ ಈ ತರ ಗ್ಲೋಬಲ್ ಟ್ರೆಂಡ್ಸ್ ಇಂದ ಸೆಂಟ್ರಲ್ ಬ್ಯಾಂಕ್ ಪಾಲಿಸೀಸ್ ವರ್ಗೂ ಅಫೆಕ್ಟ್ ಮಾಡುತ್ತೆ. ಆಸ್ ಅ ಟ್ರೇಡರ್ ಮತ್ತೆ ಇನ್ವೆಸ್ಟರ್ಸ್ ಫೋರೆಕ್ಸ್ ಮಾರ್ಕೆಟ್ ನ ಕ್ಲೋಸ್ಲಿ ಫಾಲೋ ಮಾಡಬೇಕು.